ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಏನಿವತ್ತು ಬ್ಯಾಗ್ ತೋರಿಸ್ತಾ ಇದ್ದೀರಾ ಲಾಗಲ್ಲಿ ಅಂದ್ಕೊಂಡ್ರಾ? ಹೌದು, ನಾನು ಇವತ್ತು ನನ್ನ ಹತ್ರ ಇರುವಂಥ ಸ್ಲಿಂಗ್ ಬ್ಯಾಗ್ಸ್ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಸ್ಲಿಂಗ್ ಬ್ಯಾಗ್ ಇಟ್ಕೊಂಡಿದ್ದೀನಿ, ಅಂದರೆ ಅಷ್ಟೊಂದು ಬ್ರ್ಯಾಂಡೆಡ್ ವೆರೈಟಿಯಲ್ಲೇ ಇಲ್ಲ, ಸಿಂಪಲ್ ಆಗಿದ್ದಾವೆ. ಇದು ತೋರಿಸ್ತಾ ಇದ್ದೀನಲ್ಲ, ಈ ಸ್ಲಿಂಗ್ ಬ್ಯಾಗ್ ನಾನು ಮೊದಲು ತಗೊಂಡಿರೋದು. ಬಿಫೋರ್ ಒಂದು 6 ಇಯರ್ಸ್ ಬ್ಯಾಗ್ ತೊಗೊಂಡಿರೋದು ಸ್ಲಿಂಗ್ ಬ್ಯಾಗು. ನಾನು ಧರ್ಮಸ್ಥಳ ಹೋಗಿದ್ವಲ್ಲ, ಆವಾಗ ಸುಬ್ರಹ್ಮಣ್ಯದಲ್ಲಿ ತಗೊಂಡಿದ್ದೆ ಈ ಬ್ಯಾಗ್. 200 ರುಪೀಸ್ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿದೆ. ಬಟ್ ಇದ್ರ ಸ್ಲಿಂಗ್ ಬಂದು ಒಂಥರ ನೈಲಾನ್ ಥರ ಇದೆ, ಲೆದರ್ ಇಲ್ಲ. ಅದಕ್ಕೆ ಸ್ವಲ್ಪ ಕತ್ತಲ್ಲಿ ಇರಿಟೇಷನ್ ಆಗುತ್ತೆ ಹಾಕ್ಕೊಂಡ್ರೆ. ಅದಕ್ಕೆ ಸ್ವಲ್ಪ ಸ್ವೆಟ್ಟಿಂಗ್ ಎಲ್ಲ ಜಾಸ್ತಿ ಇರುತ್ತೆ ಬೇಸಿಗೆಯಲ್ಲಿ ಹಾಕ್ಕೊಳ್ಳಿಕ್ಕೆ. ಟೈಮಲ್ಲಿ ಇದು ಓಕೆ ಅನಿಸುತ್ತೆ. ನನಗೆ ತುಂಬ ಇಷ್ಟವಾಗಿತ್ತು. ಇದು ಫಸ್ಟ್ ತೊಗೊಂಡ ಸ್ಲಿಂಗ್ ಬ್ಯಾಗ್ ಇದು ನನ್ನ ಕಲೆಕ್ಷನ್. ಅಂದರೆ ನಾನು ಹಾಗೆ ಇಟ್ಕೊಂಡಿದ್ದೀನಿ, ಇದು ಏನೂ ಆಗಿಲ್ಲ. ಬಟ್ ಎಷ್ಟು ವರ್ಷ ಆದರೂ ಏನೂ ಆಗಿಲ್ಲ, ಹಾಗೆ ಯೂಸ್ ಮಾಡ್ತಾಯಿದ್ದೀನಿ ಕೂಡ. ಇದು ಬಂದು ಸೆಕೆಂಡ್ ಬ್ಯಾಗು ನಂದು, ಸೆಕೆಂಡ್ ತೊಗೊಂಡಿರೋದು. ಇದೊಂಥರ ಲಾಕಿಂಗ್ ಸಿಸ್ಟಮ್ ಇರೋದ್ರಿಂದ ನಾನು ತೊಗೊಂಡೆ, ಚೆನ್ನಾಗಿದೆ ಅಂದ್ಕೊಂಡು. ಅದು ತುಂಬ ಇಷ್ಟ ಆಗಿತ್ತು. ಈ ಥರ ಲಾಕಿಂಗ್ ಸಿಸ್ಟಮ್ ಬರುತ್ತಲ್ಲ, ಅದೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ನಂಗೆ. ಬಟನ್ಸ್ ಲಾಕಿಂಗ್ ಎಲ್ಲ ಆ ಥರ ಇರೋದು. ಬಟ್ ಇದು ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ, ಯಾಕಂದರೆ ಸ್ವಲ್ಪ ರಫ್ ಮತ್ತು ರ್ಯಾಶ್ ಆಗಿದೆ. ಲೆದರು ತುಂಬ ಸ್ಮೂತ್ ಏನಿಲ್ಲ. ಇದು ನಾನು ಸಿರ್ಸಿ ಜಾತ್ರೆಲಿ ತಗೊಂಡಿದ್ದೆ. ಸೆಕೆಂಡ್ ಬ್ಯಾಗ್ ತೊಗೊಂಡಿದ್ದೆ ಅಲ್ವಾ, ಆವಾಗ ಸಿರ್ಸಿ ಜಾತ್ರೆಯಲ್ಲಿ 200 ರುಪೀಸ್ ಕೊಟ್ಟಿದೆ. ಬಟ್ ಇದು ಕ್ವಾಲಿಟಿ ಚೆನ್ನಾಗಿಲ್ಲ ಅಷ್ಟೊಂದು, ಸ್ವಲ್ಪ ರಫ್ ಆಗಿದೆ ನೋಡಿ. ಕಲರ್ ಕೂಡ ಸ್ವಲ್ಪ ಪೇಡ್ ಆಗಿದೆ ಎಲ್ಲ ಕಡೆ ನೋಡಿ. ಬಟನ್ಸ್ ಎಲ್ಲ ಸ್ವಲ್ಪ ಕಲರ್ ಹೋಗಿದೆ, ಇವಾಗ ಗೋಲ್ಡ್ ಕಲರ್ ಇತ್ತು ಇದೆಲ್ಲ. ಆದರೂ ನಾನು ಇಟ್ಕೊಂಡಿದ್ದೀನಿ. ಇದನ್ನು ಅಷ್ಟೊಂದು ಯೂಸ್ ಮಾಡಿಲ್ಲ. ಫಸ್ಟೆಲ್ಲ ಯೂಸ್ ಮಾಡಿದ್ದೆ ನಾನು, ಆಮೇಲೆ ಅಷ್ಟು ಯೂಸ್ ಮಾಡಿಲ್ಲ, ಇಟ್ಕೊಂಡಿದ್ದೇನೆ. ಸ್ವಲ್ಪ ರಫ್ ಅನಿಸ್ತು ನನಗೆ. ಆಮೇಲೆ ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಬಂದು ಇದು ಮೂರನೇ ಬ್ಯಾಗು ನಂದು. ಈ ಬ್ಯಾಗ್ ನಂದು ತುಂಬ ಫೇವ್ರೇಟ್ ಬ್ಯಾಗು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ, ನನಗೆ ತುಂಬ ಇಷ್ಟ. ನಾನು ಸ್ವಲ್ಪ ಲಾಂಗ್ ಎಲ್ಲರೂ ಹೋಗಬೇಕಂದ್ರೆ ಈ ಬ್ಯಾಗನ್ನು ಜಾಸ್ತಿ ಯೂಸ್ ಮಾಡ್ತೀನಿ. ಇದು ನಾನು ಆನ್ಲೈನಲ್ಲಿ ತಗೊಂಡಿದ್ದೀನಿ, ಫ್ಲಿಪ್ಕಾರ್ಟಲ್ಲಿ ನೋಡಿ. ಎಕ್ಸೋಟಿಕ್ ಬ್ರ್ಯಾಂಡ್ ಇದು. ತುಂಬ ಅಂದರೆ ತುಂಬ ಸ್ಮೂತ್ ಇದೆ ಲೆದರ್, ಅಷ್ಟೇ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇದು ರಿಚ್ ಲುಕ್ ಕೂಡ ಚೆನ್ನಾಗಿದೆ ನೋಡ್ಲಿಕ್ಕೆ ಕೂಡ. ನೋಡಿ ಎಷ್ಟು ಒಂದು 7-8 ಇದರಲ್ಲಿ ಇದು ಕಂಪಾರ್ಟ್ಮೆಂಟ್ಸ್ ಇದೆ, ಅಷ್ಟು ಚೆನ್ನಾಗಿದೆ. ನಾವು ಸ್ವಲ್ಪ ಲಾಂಗ್ ಎಲ್ಲರೂ ಹೋದರೂ ಏನು ಬೇಕಾದರೂ ಇಟ್ಕೋಬೋದು ಅಷ್ಟಿದೆ. ಅಷ್ಟು ಖಾಲಿ ಜಾಗ ಕೂಡ ಅಷ್ಟು ಚೆನ್ನಾಗಿದೆ. ಮತ್ತು ಸ್ಮೂತಾಗಿದೆ ತುಂಬ, ಲೆದರ್ ಕೂಡ ಅಷ್ಟೇ ಸ್ಮೂತಾಗಿದೆ. ಇದ್ರ ಮೇಲೆ ನೀರು ಬೀಳಲಿ, ನನ್ನ ಮಗ ಅವಾಗವಾಗೆಲ್ಲ ಚಾಕ್ಲೇಟ್ ಎಲ್ಲ ಇಟ್ಕೊಂಡಿದ್ದ, ವಾಶ್ ಮಾಡಿದ್ದೀನಿ, ಆದರೂ ಅಷ್ಟು ಚೆನ್ನಾಗಿದೆ ಇದು. ಇದು ನಂಗೆ ಕಲರ್ ಕೂಡ ತುಂಬಾ ಇಷ್ಟ ಆಯಿತು, ಪಿಸ್ತಾ ಕಲರ್ ಇದೆಯಲ್ಲ, ಇದು ತುಂಬ ಇಷ್ಟ ಆಯಿತು. ಇದು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿದ್ದೆ. ಇನ್ ಕೇಸ್ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದರೆ ನೀವು ಫ್ಲಿಪ್ಕಾರ್ಟಲ್ಲಿ ಹೋಗಿ ನೋಡಿ. ಬೇಕಾದರೆ ಲಿಂಕ್ ಕೊಡ್ತೀನಿ, ಲಿಂಕ್ ಅಂತ ಕಾಮೆಂಟ್ ಮಾಡಿಡಿ. ಲಿಂಕ್ ಬೇಕಾದ್ರೆ ಲಿಂಕ್ ಕೊಡ್ತೀನಿ. ನಾನು ಫ್ಲಿಪ್ಕಾರ್ಟಲ್ಲಿ ತಗೊಂಡಿರೋದು ಇದೆ, ಅದನ್ನು ಲಿಂಕ್ ಕೊಡ್ತೀನಿ ನಾನು ನಿಮ್ಗೆ ಬೇಕಾದರೆ. ನನಗಂತೂ ತುಂಬ ಫೇವ್ರೇಟ್ ಅಂದರೆ ಫೇವ್ರೇಟ್ ಬ್ಯಾಗ್ ಇದು ನೋಡಿ. ಸ್ಲಿಂಗ್ ಕೂಡ ತುಂಬ ಚೆನ್ನಾಗಿದೆ, ಸ್ಮೂತ್ ಅಂದರೆ ಸ್ಮೂತ್, ಅಷ್ಟು ಸ್ಮೂತ್ ಆಗಿದೆ ಈ ಬ್ಯಾಗು. ಈ ಬ್ಯಾಗ್ ಬಗ್ಗೆ ಹೇಳಬೇಕಂದ್ರೆ ಮತ್ತು ಏನೂ ಇಲ್ಲ, ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಈ ಬ್ಯಾಗು ನೋಡಿ. ತುಂಬ ಅಂದರೆ ತುಂಬ ಎಷ್ಟು ಚೆನ್ನಾಗಿದೆ ಅಂದರೆ ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ಅಷ್ಟು ನೋಡಿ, ಈ ಥರ 3 ಬ್ಯಾಗ್ ಇದೆಯೇನೋ ಅನ್ಬೇಕು ಆ ಥರ ಕಂಪಾರ್ಟ್ಮೆಂಟ್ಸು. ಆದರೆ ಆ ಥರ ಹೊರಗಡೆಯಿಂದ ಇಲ್ಲ, ಇನ್ಸೈಡು ಕಂಪಾರ್ಟ್ಮೆಂಟ್ಸ್ ಇದೆ. ಒಳ್ಳೆ ಏನು ಒಂದು ಜಿಪ್ ಕೂಡ ಇನ್ನುವರೆಗೂ ಏನಾಗಿಲ್ಲ. ಇದು ತಗೊಂಡು ನಾನು 5 ಇಯರ್ಸ್ ಏನೋ ಆಯಿತು. ನೆಕ್ಸ್ಟ್ ಬ್ಯಾಗ್ ಬಂದು ಇದು ನೋಡಿ. ಇದು ನಾನು ಒಂದು ಟ್ರೈನಿಂಗ್ ಹೋಗಿದ್ದೆ ಹುಬ್ಳಿಗೆ ಟ್ರೈನಿಂಗ್ ಹೋದಾಗ ತಗೊಂಡಿದ್ದು. ಇದು ಒಂಥರ ಸ್ಲಿಂಗ್ ಬ್ಯಾಗ್ ಆಗಿ ಯೂಸ್ ಮಾಡ್ಬೋದು, ಹ್ಯಾಂಡ್ ಬ್ಯಾಗ್ ಆಗಿ ಯೂಸ್ ಮಾಡ್ಬೋದು ನಾವು. ಆಪ್ಷನಲ್ ಇದೆ, 2 ಥರ ಇದೆ ನೋಡಿ. ಇದು ಈ ಥರ ನಾವು ಹ್ಯಾಂಡ್ ಬ್ಯಾಗ್ ಆಗಿ ಸಣ್ಣ ಮಾರ್ಕೆಟು ಅಥವಾ ಜಸ್ಟ್ ಎಲ್ಲರೂ ಶಾಪಿಂಗ್ ಹೋಗಬೇಕಂದ್ರೆ ಈ ಥರ ತಗೊಂಡು ಸ್ಲಿಂಗನ್ನು ಒಳಗಡೆ ಹಾಕ್ಕೊಂಡು ಜಸ್ಟ್ ಬಟನ್ ಹಾಕ್ಕೊಂಡು ಹ್ಯಾಂಡ್ ಬ್ಯಾಗ್ ಆಗಿ ಯೂಸ್ ಮಾಡ್ಕೋಬೋದು. ಜಸ್ಟ್ ಪೌಚ್ ಥರನೂ ಇದೆ ಅಂತ ಹೇಳ್ಬೋದು. ಸ್ವಲ್ಪ ಚಿಕ್ಕದಲ್ಲ ಇದು, ಸ್ವಲ್ಪ ಮೀಡಿಯಮ್ ಸೈಜ್ ಇದೆ, ಅದನ್ನು ಯೂಸ್ ಮಾಡ್ಕೋಬೋದು ನಾವು ಇದನ್ನು. ಇದು 150 ಏನೋ ಕೊಟ್ಟಿದ್ದೆ ನಾನು ಹುಬ್ಳಿಯಲ್ಲಿ. ನೆಕ್ಸ್ಟ್ ಬ್ಯಾಗ್ ಬಂದು ಇದು ನೋಡಿ. ಇದು ನಾನು ಲಾಸ್ಟ್ ಇಯರ್ ಸಿರ್ಸಿ ಜಾತ್ರೆಯಲ್ಲಿ ತೊಗೊಂಡಿದ್ದೆ.
ಅಂದರೆ 2 ಇಯರ್ಸ್ ಆಯಿತು. ಶಿರ್ಸಿ ಜಾತ್ರೆ ಆಗೋದು 2 ಇಯರ್ಸ್ಗೊಮ್ಮೆ ಆಗುತ್ತೆ. ಆವಾಗ ತೊಗೊಂಡಿದ್ದೆ. ಈ ಬ್ಯಾಗು ನನಗೆ ಹೇಳಿದ್ದೆಲ್ಲ ತುಂಬ ಕಲರ್ ಇಷ್ಟ ಆಗೋದು ಈ ಕಲರು, ವೈನ್ ಕಲರು, ಪರ್ಪಲ್ ಕಲರು. ಹೆಣ್ಮಕ್ಳಿಗೆ ಎಲ್ಲಿ ಹೋಗಲಿ ಒಂಥರ ಗ್ರೇ ಕಲರು, ಹೋಗಲಿ ಪಿಕ್ನಿಕ್ ಹೋಗಲಿ, ಜಾತ್ರೆ ಹೋಗಲಿ, ಎಲ್ಲೇ ಒಂದು ಫಂಕ್ಷನ್ಗೆ ಎಲ್ಲಾದರೂ ಹೋಗಲಿ, ಅಲ್ಲಿ ನಾವು ಶಾಪಿಂಗ್ ಹೋದರೆ ನಾವು ಫಸ್ಟ್ ತೊಗೊಳ್ಳೋದು, ನನಗಂತೂ ತುಂಬ ಸ್ಲಿಂಗ್ ಬ್ಯಾಗು ತುಂಬ ಇಷ್ಟ ಆಗುತ್ತೆ. ಮತ್ತು ಸ್ಲಿಪ್ಪರ್ಸು, ಆಮೇಲೆ ಚಿಕ್ಕದು ಇಯರಿಂಗ್ಸ್ ತುಂಬ ಇಷ್ಟ ಆಗುತ್ತೆ. ನಾನು ಮೊದಲು ಅದನ್ನು ತೊಗೊಬಿಡ್ತೀನಿ ಎಲ್ಲೇ ಹೋದ್ರೂ. ಇದಕ್ಕೂ ಕೂಡ ನಾನು 200 ರುಪೀಸ್ ಕೊಟ್ಟಿದ್ದೆ ಶಿರ್ಸಿ ಜಾತ್ರೆಯಲ್ಲಿ. ಇದು ಕೂಡ ತುಂಬ ಸಾಫ್ಟಾಗಿದೆ, ಲೆದರು ಅಷ್ಟು ಚೆನ್ನಾಗಿದೆ. ನಾನು ತುಂಬ ಸಲ ಯೂಸ್ ಮಾಡಿದ್ದೀನಿ ಈ ಬ್ಯಾಗ್ ಕೂಡ. ಕೆಳಗಡೆ ನೋಡಿ ಒಂದೇನು ಸ್ಟಿಕ್ಕರ್ ಇತ್ತು, ಅದು ಬಿದ್ದೋಗಿದೆ ಅದು, ಆದರೂ ನಾನು ಇಟ್ಕೊಂಡಿದ್ದೇನೆ ಇದನ್ನು. ಇವಾಗಲೂ ನಾನು ಯೂಸ್ ಮಾಡ್ತಾ ಇದ್ದೀನಿ ಈ ಬ್ಯಾಗನ್ನು. ನನಗೆ ತುಂಬ ಇಷ್ಟ ಆದ ಬ್ಯಾಗು ಇದು ಒಂದು ಕೂಡ. ನೆಕ್ಸ್ಟ್ ನೋಡಿ ಈ ಬ್ಯಾಗು, ಇದು ಕೂಡ ಒಂಥರ ಗ್ರೇ ಕಲರ್ ಚೆನ್ನಾಗಿದೆ. ಆ್ಯಶ್ ಮತ್ತು ಗ್ರೇ ಕಲರ್ ಎರಡು ಮಿಕ್ಸ್ ಇದೆ. ಇದು 2 ಕಂಪಾರ್ಟ್ಮೆಂಟ್ಸ್ ಇದೆ, ಅಷ್ಟೊಂದು ದೊಡ್ಡದೇನಿಲ್ಲ. ಒಂದು ಫೋನು ಮತ್ತು ಒಂದು ಹ್ಯಾಂಡ್ ಕರ್ಚಿಪ್ ಏನಾದ್ರು ಇಟ್ಕೋಬೋದು ನಾವು. ಇದ್ರ ಬಟನ್ ಸಿಸ್ಟಮ್ ನಂಗೆ ತುಂಬ ಇಷ್ಟ ಆಯಿತು. ಇದರಲ್ಲಿ ಇನ್ನೊಂದು ಏನಂದರೆ ವೆರೈಟಿ ಅಂದರೆ, ನಮಗೆ ಸ್ಲಿಂಗ್ ಬರುತ್ತಲ್ಲ, ಅದು ಎಲ್ಲದರಲ್ಲೂ ನಮಗೆ ಲೆದರ್ ಬಂದಿದೆ. ಇದರಲ್ಲಿ ಒಂದು ಚೈನ್ ಸಿಸ್ಟಮ್ ಬಂದಿದೆ. ಇದನ್ನು ತುಂಬ ಇಷ್ಟ ಆಯಿತು, ಅದಕ್ಕೆ ತಗೊಂಡಿದ್ದೆ. ಇದನ್ನು ಕೂಡ ನಾನು ಹುಬ್ಳಿ ಟ್ರೈನಿಂಗ್ ಹೋದಾಗ ಲಾಸ್ಟ್ ಇಯರು ನವಂಬರಲ್ಲಿ ಟ್ರೈನಿಂಗ್ ಹಾಕಿದ್ರಲ್ಲ, ಆವಾಗ ಹೋದಾಗ ತಗೊಂಡಿದ್ದೆ. ಇದು ಜಸ್ಟ್ 150 ರುಪೀಸ್ ಕೊಟ್ಟಿದ್ದೀನಿ ನಾನು. ಇದು ನೋಡಿ ಚೈನ್ ಯಾವ ಥರ ಇದೆ ಅಂದರೆ, ನಾವು ಆಪ್ಷನಲ್ಲಾಗಿ ಹ್ಯಾಂಡ್ ಬ್ಯಾಗ್ಸ್ ಥರನೂ ಯೂಸ್ ಮಾಡ್ಕೋಬೋದು ಮತ್ತು ಸ್ಲಿಂಗ್ ಬ್ಯಾಗ್ ಥರನೂ ಯೂಸ್ ಮಾಡ್ಕೋಬೋದು. ನಾನು ಹುಬ್ಳಿ ಟ್ರೈನಿಂಗ್ ಹೋದರೆ ಫಸ್ಟ್ ತೊಗೊಳ್ಳೋದೇ, ಟ್ರೈನಿಂಗ್ ಹೋದಾಗ ಸ್ಲಿಂಗ್ ಬ್ಯಾಗು ಮತ್ತು ಸ್ಲಿಪ್ಪರ್ಸು. ನಮಗೆ ವರ್ಷಕ್ಕೆ ಒಮ್ಮೆ ಏನಾದರೂ ಟ್ರೈನಿಂಗ್ ಹಾಕ್ತಾ ಇರ್ತಾರೆ. ನಾನು ಹೋದವಾಗೆಲ್ಲ ಒಂದು 2-3 ಸ್ಲಿಂಗ್ ಬ್ಯಾಗು ಪರ್ಚೇಸ್ ಬಂದುಬಿಡ್ತೀನಿ, ಸ್ಲಿಪ್ಪರ್ಸ್ ಕೂಡ. ಮತ್ತು ಎಲ್ಲಾರು ಫಂಕ್ಷನ್ಸ್ ಎಲ್ಲ ಇದ್ದವಾಗ ಬೇಕಾಗುತ್ತಲ್ವ. ಮತ್ತು ನಮಗೆ ನಿಯರ್ ಎಲ್ಲೆಲ್ಲೂ ಸಿಗೋದಿಲ್ಲ, ಅಷ್ಟು ಚೀಪ್ ಮತ್ತು ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗೋದಿಲ್ಲ. ಕ್ವಾಲಿಟಿ ಕೂಡ ಅಷ್ಟು ಚೆನ್ನಾಗಿ ಇರೋದು ಸಿಗೋದಿಲ್ಲ. ಹಾಗೆ ನಮ್ಮ ಹುಬ್ಳಿಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಸಿಟಿ ಬಜಾರ್ ಹೋಗಿಬಿಟ್ರಂತೂ ಲೇಡೀಸಿಗೆ ಏನು ಬೇಕು ಏನು ಬೇಡ ಎಲ್ಲ ಸಿಗುತ್ತೆ ಹುಬ್ಳಿಯಲ್ಲಿ. ಅಷ್ಟು ಚೆನ್ನಾಗಿರುತ್ತೆ ಬ್ಯಾಗ್ಸು, ಸ್ಲಿಪ್ಪರ್ಸು, ಡ್ರೆಸ್ಸಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ನಾನು ಹಾಗಾಗಿ ಹುಬ್ಳಿಯಿಂದ ತಂದಿರೋದೇ ಸುಮಾರು ಸ್ಲಿಂಗ್ ಬ್ಯಾಗ್ ಇದೆ. ನಾನು ಟ್ರೈನಿಂಗ್ ಹೋದವಾಗ ತಂದಿರೋದೇ ಜಾಸ್ತಿ ಇದೆ. ನೆಕ್ಸ್ಟ್ ಬ್ಯಾಗ್ ಬಂದು ನೋಡಿ ಇದು ನೀವು ಆಲ್ಮೋಸ್ಟ್ ಅಲ್ಲಿ ನೋಡಿರ್ತೀರ ಯೂಟ್ಯೂಬಲ್ಲಿ. ಸ್ವಲ್ಪ ಜನ ಲಿಂಕೆಲ್ಲ ಕೊಟ್ಟಿದ್ರು ಇದನ್ನು. ನಾನು ನೋಡಿದ್ದು ಒಂದು ಸೀರಿಯಲ್ಲೇ ಆ್ಯಕ್ಟ್ರೆಸ್ ಬರ್ತಾರಲ್ಲ ಅಶ್ವಿನಿ ಅಂತ, ಅವರು ಒಂದು ಯೂಟ್ಯೂಬಲ್ಲಿ ಲಿಂಕ್ ಕೊಟ್ಟಿದ್ದರು ಈ ಬ್ಯಾಗು. ಅವ್ರು ಬ್ಲ್ಯಾಕ್ ತೊಗೊಂಡಿದ್ರು. ಇದು ನನಗೆ ಒಂಥರ ಇಷ್ಟ ಆಯಿತು. ಅವ್ರ ಲಿಂಕ್ ಓಪನ್ ಮಾಡಿ ನಾನು ಇದು ತೊಗೊಂಡೆ. ಬಟ್ ನನಗೆ ಇದು ಸಾರಿಗೆ ಮ್ಯಾಚ್ ಆಗಬೇಕಂತ ನಾನು ಈ ಕಲರ್ ತೊಗೊಂಡೆ. ಇದು ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದೀನಿ. 260 ಏನೋ ಸಮಥಿಂಗ್ ಇತ್ತು. ಬಟ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಬಟ್ ಸೈಜ್ನ ಸ್ವಲ್ಪ ಬಿಗ್ ಸೈಜ್ ಬರುತ್ತೆ ಅಂತ ಎಕ್ಸೆಪ್ಟ್ ಮಾಡಿದ್ದೆ. ಸ್ವಲ್ಪ ಚಿಕ್ಕ ಸೈಜ್ ಬಂತು. ನನಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು, ತುಂಬ ಸ್ಮಾಲ್ ಬಂದಿದೆಯಲ್ಲ ಅಂತ. ಇದು ಜಿಪ್ ಒಳಗಡೆ ಅಂತೂ ಏನೂ ಅಷ್ಟು ಕಂಫರ್ಟೇಬಲ್ಲೇ ಆಗ್ತಾಯಿಲ್ಲ. ಕಂಜೆಸ್ಟೆಡ್ ಇದೆ ಪ್ಲೇಸು. ಒಂದು ಸೆಲ್ ಫೋನ್ ಒಂದು ಇಟ್ಕೋಬೋದು ಅಷ್ಟೇ, ಮತ್ತು ಏನೂ ಇಡ್ಲಿಕ್ಕೆ ಬರೋದಿಲ್ಲ. ಒಂದು ಕರ್ಚಿಪ್ ಸಹಿತ ಹಾಕ್ಲಿಕ್ಕೆ ಬರಲ್ಲ, ಅಷ್ಟು ಕಂಜೆಸ್ಟೆಡ್ ಇದೆ ಪ್ಲೇಸು. ತುಂಬ ಚಿಕ್ಕದಿದೆ. 260 ರುಪೀಸಿಗೆ ಅಷ್ಟೊಂದು ಅನಿಸಿಲ್ಲ. ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದನ್ನು ಕೂಡ ಹ್ಯಾಂಡ್ ಬ್ಯಾಗಾಗಿ ಯೂಸ್ ಮಾಡ್ಬೋದು ಮತ್ತು ಸ್ಲಿಂಗ್ ಬ್ಯಾಗಾಗಿ ಕೂಡ ಯೂಸ್ ಮಾಡ್ಬೋದು. ಸಾರಿಲೆಲ್ಲ ತುಂಬ ರಿಚ್ ಲುಕ್ ಕೊಡುತ್ತಿದೆ. ಚೆನ್ನಾಗಿ ಇಟ್ಕೊಂಡ್ರೆ ಈ ಥರ ಹಿಂಗೆ ಕೈಯಲ್ಲಿ ಇಟ್ಕೊಂಡು ಹ್ಯಾಂಡ್ ಬ್ಯಾಗ್ ಥರ ಯೂಸ್ ಮಾಡಿದ್ರೆ ಸಾರಿಲಿ ತುಂಬ ರಿಚ್ ಕೊಡುತ್ತೆ ಲುಕ್ಕು. ನಿಮಗೇನಾದರೂ ಇನ್ ಕೇಸ್ ನಿಮಗೆ ಇಷ್ಟ ಆಯಿತು ಅಂದರೆ ಈ ಬ್ಯಾಗನ್ನು ನೀವು ಬೈ ಮಾಡ್ಬೋದು ಆನ್ಲೈನಲ್ಲಿ. ಇದ್ರ ಲಿಂಕ್ ಕೂಡ ಕೊಡ್ತೀನಿ ನಾನು ನಿಮಗೆ ಬೇಕಂದರೆ. ಹಾಗೆ ನೋಡಿ, ಇದು ಡಿಸೈನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬ್ಯಾಗ್ ಬಂದು ಈ ಬ್ಯಾಗ್ ನೋಡಿ ಫ್ರೆಂಡ್ಸ್ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಈ ಬ್ಯಾಗ್ ಕಲರ್ ಇದೆಯಲ್ಲ, ಈ ಕಲರ್ ನನಗೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ನನಗೆ ಈ ಕಲರ್ ಅಂದರೆ ಡ್ರೆಸ್ ಆಗಲಿ, ಬ್ಯಾಗ್ ಆಗಲಿ, ಸ್ಲಿಪ್ಪರ್ ಆಗಲಿ ನನಗೆ ಯಾವುದು ಇಷ್ಟ ಆಗೋದಿಲ್ಲ ಈ ಕಲರು. ಇದೊಂಥರ ಏನೋ ಆ್ಯಶ್ ಕಲರಲ್ಲ, ಒಂಥರ ಕಲರ್ ಇದೆ ಇದು. ನನಗೆ ಇಷ್ಟನೇ ಆಗೋದಿಲ್ಲ ಈ ಕಲರು. ನಾನು ಇದು ತೊಗೊಂಡಿದ್ದೀನಿ ನೋಡಿ ಅದನ್ನು ಹುಬ್ಳಿಗೆ ಹೋದಾಗಲೇ ಟ್ರೈನಿಂಗ್ ಹೋದಾಗ ಬಂದಿದ್ದೀನಿ. ಬಟ್ ಇನ್ನೂವರೆಗೆ ಯೂಸ್ ಮಾಡಿಲ್ಲ, ಹಾಗೆ ಇದೆ ಅದು. ಬಟ್ ನನಗೇನು ಇಷ್ಟ ಆಯಿತು ಅಂದರೆ ಇದೆಲ್ಲ ಪಾಕೆಟ್ ಸಿಸ್ಟಮ್ ಇದೆಯಲ್ಲ, ಇದೊಂದು ಇಷ್ಟ ಆಯಿತು, ಅದಕ್ಕೆ ತೊಗೊಂಡು ಬಂದೆ. ಮುಂದ್ಗಡೆದು ಮತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಬಟ್ ಕಲರೊಂದು ನನಗೆ ಇಷ್ಟ ಆಗಿಲ್ಲ. ಆಮೇಲೆ ಹ್ಯಾಂಡ್ ಬ್ಯಾಗ್ ಯೂಸ್ ಮಾಡಬೇಕಂದ್ರೆ ಇದರಲ್ಲಿ ನೋಡಿ ಒಂದೇ ಸ್ಲಿಂಗ್ ಕೊಟ್ಟಿದ್ದಾರೆ. ಸ್ಲಿಂಗ್ ಬ್ಯಾಗಾಗಿ ಯೂಸ್ ಮಾಡ್ಬೋದು. ಹ್ಯಾಂಡ್ ಬ್ಯಾಗಾಗಿ ಕೊಡಬೇಕಂದ್ರೆ ಒಂದೇ ಕೈಯಲ್ಲಿ ಇಟ್ಕೊಳ್ಳಿಕ್ಕೆ ನಮ್ಗೆ ಕೊಟ್ಟಿದ್ದಾರೆ. ಅದೊಂದು ಇಷ್ಟ ಆಯಿತು ನನಗೆ. ಆಮೇಲೆ ಮುಂದ್ಗಡೆ ಈ ಪೌಚ್ ಇದೆಯಲ್ಲ, ಈ ಪೌಚ್ ತುಂಬಾ ಇಷ್ಟ ಆಯಿತು. ನೋಡಿ ಈ ಥರ ಪರ್ಲ್ ಕೊಟ್ಟಿದ್ದಾರೆ ಮುಂದ್ಗಡೆ, ತುಂಬ ಚೆನ್ನಾಗಿ ಅನಿಸುತ್ತೆ, ಲುಕ್ ಕೊಡುತ್ತೆ. ಆಮೇಲೆ ಸಾರಿಲಿ ಕೂಡ ಯೂಸ್ ಮಾಡ್ಬೋದು ನಾವು ಈ ಬ್ಯಾಗನ್ನು. ನಾನು ಈ ಬ್ಯಾಗಿಗೆ 200 ರುಪೀಸ್ ಕೊಟ್ಟಿದ್ದೀನಿ. ಹುಬ್ಳಿ ಸಿಟಿ ಬಜಾರಲ್ಲಿ ತೊಗೊಂಡಿದ್ದು ಟ್ರೈನಿಂಗ್ ಹೋದಾಗ.
ನಾನು ಡ್ಯೂಟಿಗೆಲ್ಲ ಜಾಸ್ತಿ ವೆನಿಟಿ ಬ್ಯಾಗ್ ಯೂಸ್ ಮಾಡ್ತೀನಿ. ಸ್ಲಿಂಗ್ ಬ್ಯಾಗನ್ನು ನಾನು ಫಂಕ್ಷನ್ಸ್ ಎಲ್ಲರೂ ಹೋದವಾಗ ಯೂಸ್ ಮಾಡ್ತೀನಿ. ಫ್ರೆಂಡ್ಸ್, ಈ ಬ್ಯಾಗ್ ನೋಡಿ, ಇದು ಕೂಡ ನಾನು ಹುಬ್ಳಿಯಲ್ಲಿ ಟ್ರೈನಿಂಗ್ ಹೋದಾವಾಗಲೇ ತೊಗೊಂಬಂದೆ. ಇದು ಇನ್ನು ಹೊಸ್ದಾಗೇ ಇದೆ ನೋಡಿ, ಯೂಸ್ ಮಾಡೇ ಇಲ್ಲ. ಇದು ಫ್ರಂಟಲ್ಲಿ ನೋಡಿ ಈ ಥರ ಲಾಕ್ ಸಿಸ್ಟಮ್ ಇದೆ. ಈ ಥರ ಲಾಕ್ ಸಿಸ್ಟಮ್ಮು ನನಗೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ತಗೊಂಡೆ. ಕಲರ್ ಕೂಡ ನನಗೆ ಈ ಕಲರ್ ತುಂಬಾ ಇಷ್ಟ, ಅದಕ್ಕೋಸ್ಕರ ಈ ಕಲರ್ ತಗೊಂಡೆ. ಇದನ್ನು ಕೂಡ ಯೂಸ್ ಮಾಡೇ ಇಲ್ಲ, ಹಾಗೇ ಇದೆ. 2 ಬ್ಯಾಗ್ ಹಾಗೇ ಹೊಸದಾಗಿದೆ. ತುಂಬ ಚೆನ್ನಾಗಿದೆ ಈ ಬ್ಯಾಗ್ ಕೂಡ, ನನಗೆ ಇಷ್ಟ ಆಯಿತು. ಬಟ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ನಂದು ಎಲ್ಲ ಸ್ಲಿಂಗ್ಸ್ ಬ್ಯಾಗ್ಸ್ ನಿಮಗೆ ಯಾವ ಥರ ಇಷ್ಟ ಆಯಿತು, ಯಾವ ಥರ ಅನಿಸ್ತು, ಕ್ವಾಲಿಟಿ ಹೇಗಿದೆ, ಡಿಸೈನ್ಸ್ ಹೇಗಿದೆ ಅನ್ನೋದನ್ನು ನೀವು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಮತ್ತು ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ನೋಡಿ, ಇದನ್ನು ಕೂಡ 3-4 ಕಂಪಾರ್ಟ್ಮೆಂಟ್ಸ್ ಇದೆ. ಈ ಥರ 2 ಸೈಡು ಹ್ಯಾಂಡ್ ಬ್ಯಾಗ್ ಥರ ಇದೆ, ಮತ್ತು ಸ್ಲಿಂಗ್ ಬ್ಯಾಗ್ ಥರನೂ ನಾವು ಯೂಸ್ ಮಾಡ್ಕೋಬೋದು. ಈ ಥರ ಲಾಕಿಂಗ್ ಸಿಸ್ಟಮ್ ತುಂಬಾ ಇಷ್ಟ ಆಗುತ್ತೆ ನನಗೆ. ಇನ್ನೂ ಯೂಸ್ ಮಾಡಿಲ್ಲ ಇದನ್ನು, ನಾನು ಹಾಗೆ ಇಟ್ಕೊಂಡಿದ್ದೀನಿ 2 ಬ್ಯಾಗನ್ನು. ತುಂಬ ಚೆನ್ನಾಗಿದ್ದಾವೆ, ಅದರ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದ್ದಾವೆ. ನಮಗೀಗ ಲೋಕಲ್ ಶಾಪಿಗೆ ಹೋದರೆ ತುಂಬಾ ಕಾಸ್ಟ್ಲಿ ಹೇಳ್ತಾರೆ. ಒಂದೊಂದು ಸ್ಲಿಂಗ್ ಬ್ಯಾಗಿಗೆ 300-400 ರುಪೀಸ್ ಹೇಳ್ತಾರೆ, ಈ ಥರ ಲೆದರ್ ಬ್ಯಾಗನ್ನು. ಬಟ್ ನಮಗಲ್ಲಿ ತುಂಬ ಚೀಪಾಗಿ ಸಿಗುತ್ತೆ. ಚೀಪ್ ಅಂದರೆ ಅದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ರೇಟ್ ಮಾತ್ರ ಸ್ವಲ್ಪ ಅಫೋರ್ಡೆಬಲ್ ಪ್ರೈಸ್, ಅಂದರೆ ಸ್ವಲ್ಪ ಚೀಪ್, ಬೇರೆ ಕಡೆ ಸಿಗೋಕ್ಕಿಂತ ಇಲ್ಲಿ ಚೀಪ್ ರೇಟಲ್ಲಿ ಸಿಗುತ್ತೆ. ತುಂಬ ಇಷ್ಟವಾದವು ನನಗೆ ಅಲ್ಲಿ. ಅದಕ್ಕೆ ನಾನು ಇಲ್ಲಿ ಹುಬ್ಳಿ ಟ್ರೈನಿಂಗ್ ಹೋದವಾಗ ನಾನು ಸ್ವಲ್ಪ ಜಾಸ್ತಿ ಬ್ಯಾಗನ್ನೇ ತೊಗೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ಯಾವ ಥರ ಈ ಥರ ಕೂಡ ಯೂಸ್ ಮಾಡ್ಕೋಬೋದು. ನಾವು ಸಾರಿಲಿ ಯೂಸ್ ಮಾಡ್ಬೋದು, ಡ್ರೆಸ್ಸಲ್ಲಿ ಯೂಸ್ ಮಾಡ್ಬೋದು. ಇಲ್ಲಿ ನಾವು ಕ್ಯಾಸುವಲ್ ಆಗಿ ಎಲ್ಲಿ ಹೋದರೂ ಇದನ್ನು ಬ್ಯಾಗ್, ಈ ಥರ ಬ್ಯಾಗ್ ಇದ್ದರೆ ನಾವು ಯೂಸ್ ಮಾಡ್ಕೋಬೋದು. ಹಾಗೆ ಇದರಲ್ಲಿ ತುಂಬ ಥಿಂಗ್ಸ್ಗಳನ್ನು ಇಟ್ಕೋಬೋದು. ನಮ್ಮ ಮೇಕಪ್ ಐಟಮ್ಸ್ ಆದರೂ ಇಟ್ಕೋಬೋದು, ಏನಾದರೂ ಪೆನ್ಸು, ಪರ್ಸು, ಪೌಚಸ್ಸು, ATM ಕಾರ್ಡ್ಸು, ಆ ಥರ ನಮ್ಮದು ಯಾವುದೇ ಕಾರ್ಡ್ಸ್ ಇದ್ದರೂ ನಾವು ಇದರಲ್ಲಿ ಇಟ್ಕೋಬೋದು. ಅಂದರೆ ತುಂಬ ಚಿಕ್ಕದೇನಿಲ್ಲ, ಸ್ವಲ್ಪ ಸೈಜ್ ಚೆನ್ನಾಗಿರುತ್ತೆ, ಒಳಗೆ ಆರಾಮ್ಸೆ ಕಂಫರ್ಟಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ಹೇಳಿ. ನೆಕ್ಸ್ಟ್ ನೋಡಿ, ಇದು ಒಂದು ಸ್ಲಿಂಗ್ ಬ್ಯಾಗು. ಇದು ಹ್ಯಾಂಡ್ ಬ್ಯಾಗ್ ಆಗಿ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ, ಅದು ಸ್ಲಿಂಗ್ ಬ್ಯಾಗೆ. ಇದು ಪುಟಾಣಿ ಸ್ಲಿಂಗ್ ಬ್ಯಾಗು ನಂದು. ಅಂದರೆ ಒಂಥರ ಕ್ಯೂಟಾಗಿದೆ, ತುಂಬ ಕ್ಯೂಟಾಗಿದೆ. ಒಂಥರ ಇದು ಬ್ರೌನ್ ಕಲರಲ್ಲಿದೆ, ಕಾಫಿ ಕಲರಲ್ಲಿದೆ ಫುಲ್ಲು. ಇದು 100 ರುಪೀಸ್ ಕೊಟ್ಟಿದ್ದೀನಿ ನಾನು ಹುಬ್ಳಿ ಸಿಟಿ ಬಜಾರಲ್ಲಿ ತಗೊಂಡಿರೋದು ಇದನ್ನು ಕೂಡ. ಇದು ತುಂಬ ಚೆನ್ನಾಗಿದೆ, ಒಂಥರ ಕ್ಯೂಟಾಗಿದೆ, ಅಷ್ಟು ಲುಕ್ಕಾಗಿದೆ ನೋಡಿ. ಆರಾಮ್ಸೆ ನಾವು ಹಂಗೆ ಏನೂ ಇಲ್ಲ ಅಂದರೆ ಇದೊಂದು ಧಾನ್ಯ ತಗೊಂಡು ಹೋಗಿಬಿಟ್ರೆ ಸಾಕಾಗುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಡ್ರೆಸ್ಸಲ್ಲೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಕಲರ್ ನಂಗೆ ತುಂಬ ಇಷ್ಟ ಆಯಿತು, ಮತ್ತು ಚಿಕ್ಕದಾಗಿದೆಯಲ್ಲ, ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು. ನಾನು ಅದಕ್ಕೆ ತೊಗೊಂಡೆ. ಬರೀ 100 ರುಪೀಸು. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಲೆದರ್ ಇದೆಯಲ್ಲ, ಸಾಫ್ಟಾಗಿದೆ. ಸ್ಲಿಂಗ್ ಕೂಡ ಸಾಫ್ಟಾಗಿದೆ. ತುಂಬ ಇಷ್ಟ ಆಯಿತು ನನಗಿದು. ತೊಗೊಂಡಿದ್ದೀನಿ ನೋಡಿ, ಇದನ್ನು ಕೂಡ ಹುಬ್ಳಿಲೇ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬ್ಯಾಗ್ ಅಂದರೆ ನೋಡಿ, ಇದೊಂದು ಸಣ್ಣ ಚಿಕ್ಕದು ಪೌಚು. ಇದು ಒಂಥರ ಹ್ಯಾಂಡ್ ಪೌಚು. ಇದು ನಾನು ಫಸ್ಟ್ ಒಂದು ಬ್ಯಾಗ್ ತೋರಿಸಿದೆ ಅಲ್ವಾ, ಬಿಫೋರ್ 7 ಇಯರ್ಸ್ ಬ್ಯಾಕು ಸುಬ್ರಹ್ಮಣ್ಯದಲ್ಲಿ ತೊಗೊಂಡಿದ್ದೆ ಅಂತ, ಆವಾಗ ತೊಗೊಂಡಿರೋದು ಫ್ರೆಂಡ್ಸ್. ಇದು ಕೂಡ ಧರ್ಮಸ್ಥಳದಲ್ಲಿ ತೊಗೊಂಡಿರೋದು. ಇದು ಕೂಡ ಇದಕ್ಕೆ ಜಾಸ್ತಿ ಅಮೌಂಟ್, ಏನೋ 250 ರುಪೀಸ್ ಏನೋ ಕೊಟ್ಟಿದ್ದು. ಚಿಕ್ಕದಂದರೆ ಚಿಕ್ಕ ಪೌಚ್ ಥರ ಇದೆ, ಅದು ತುಂಬ ಕ್ಯೂಟಾಗಿದೆ ಇದು ಕೂಡ. ಬಟ್ ಒಳ್ಳೆ ಕ್ವಾಲಿಟಿ ಇದೆ, ಏನೂ ಆಗಿಲ್ಲ ನೋಡಿ. 7 ಇಯರ್ಸ್ ಆಯ್ತು ತೊಗೊಂಡು, ಬಟ್ ಏನೂ ಆಗಿಲ್ಲ. ನಾನೊಂದು, ನನ್ನ ನಾದಿನಿ ಒಂದು ತೊಗೊಂಡಿದ್ರು, ಇಬ್ಬರು ಸೇರಿ ತೊಗೊಂಡಿದ್ವಿ. ನಮ್ಮ ಮನೆಯವ್ರು ಕೊಡಿಸಿದ್ರು ಇದನ್ನು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಕಲರ್ ಕೂಡ ಇಷ್ಟ ಆಗಿತ್ತು. ಮತ್ತು ಹಾಗೆ ಈಗ ಹಂಗೆ ಇಟ್ಕೊಂಡು ಇಲ್ಲೇ ಜಸ್ಟ್ ಎಲ್ಲರೂ ನಾವು ಹೋಗ್ಬೇಕಂದ್ರೆ ಇಟ್ಕೊಂಡು ಹೋಗ್ಬೋದು ಅಂತ ತೊಗೊಂಡಿದ್ದೆ. ಬಟ್ ಇದನ್ನು ಜಾಸ್ತಿ ಯೂಸ್ ಮಾಡಿಲ್ಲ ನಾನು ಅಷ್ಟೊಂದು, ಹಾಗೆ ಇಟ್ಕೊಂಡಿದ್ದೀನಿ. ಬಟ್ ಚೆನ್ನಾಗಿದೆ, ಕ್ವಾಲಿಟಿ ಏನೂ ಆಗಿಲ್ಲ ಇನ್ನೂವರೆಗೆ. ಒಂದು ಕಲರ್ ಕೂಡ ಏನಾಗಿಲ್ಲ. ಬಟ್ ಐಟಮ್ ಕೂಡ ಅಷ್ಟೇ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ನೋಡಿ. ಫ್ರೆಂಡ್ಸ್, ನಿಮಗೆ ಹೇಗೆ ಇಷ್ಟ ಆಯಿತು ಅನ್ನೋದನ್ನು ತಿಳಿಸಿ. ನೆಕ್ಸ್ಟ್ ಬಂದು ಇದೊಂದು ಪೌಚ್ ಇದೆ. ಪೌಚ್ ನನ್ನ ಹತ್ರ ಈ ಥರ ಜಾಸ್ತಿ ನಾನು ಯೂಸ್ ಮಾಡೋದಿಲ್ಲ. ಇದು 1-2 ಪೌಚ್ ಇದೆ. ಮತ್ತೊಂದು ಪೌಚ್ ಇದೆ ಬ್ಲೂ ಕಲರ್, ಸ್ಕೈ ಬ್ಲೂ ಕಲರ್. ಅದಕ್ಕೆ 2 ಈ ಥರ ಹಿಡಿಕೆ ಥರ ಇದೆ ಇಟ್ಕೊಳ್ಳಿಕ್ಕೆ. ಅದು ಸಿಕ್ಕಲಿಲ್ಲ, ಸ್ವಲ್ಪ ಹುಡುಕಿದೆ ನಾನು, ಸಿಕ್ಕಲಿಲ್ಲ ನನಗೆ. ಇದೊಂದೇ ಸಿಕ್ಕಿತ್ತು. ಇದೊಂದೇ ಪೌಚ್ ಇರೋದು ನನ್ನ ಹತ್ರ ನೋಡಿ. ಇದು ಕೂಡ ತುಂಬ ಚೆನ್ನಾಗಿದೆ. ಇದರಲ್ಲಿ ಫೋನ್ ಒಂದು ಇಟ್ಕೋಬೋದು ಅಷ್ಟೇ. ಫೋನು, ನಮ್ಮದು ATM ಕಾರ್ಡ್ಸು, ಆ ಥರ ಪ್ಯಾನ್ ಕಾರ್ಡೆಲ್ಲ ಇದ್ದರೆ ಇಟ್ಕೋಬೋದು ನಾವು. ಮತ್ತೇನು ಜಾಸ್ತಿ ಎಲ್ಲ ಇಟ್ಕೊಳ್ಳಿಕ್ಕಾಗೋದಿಲ್ಲ ನೋಡಿ. ಈ ಥರ ಇದೆ. ಇದು ತುಂಬ ಶೈನಿಂಗ್ ಇದೆ. ಇದು ನಾನು ಒಂದು ಲೋಕಲ್ ಶಾಪಲ್ಲಿ ತೊಗೊಂಡಿರೋದಿಲ್ಲೇ, ಬಟ್ ಇಟ್ಕೊಂಡಿದ್ದೀನಿ. ನಂಗೆ ತುಂಬ ಇಷ್ಟ ಆಗಿರೋದು ಇದು ಕೂಡ ಅಷ್ಟೇ.
ಏನಾದ್ರು ಸ್ಪೆಷಲ್ಲು ಸ್ಲಿಪ್ಪು ಗಿಪ್ಪು ಏನಾದ್ರು ಇದ್ದರೆ ನಾವು ಆ ಥರ ಎಲ್ಲ ಇದರಲ್ಲಿ ಇಟ್ಕೊಳ್ತೀನಿ. ಯಾಕಂದರೆ ಬೇಕಾಗಿರೋದು ಏನಾದ್ರು ಬಿಲ್ಲು ಏನಾದ್ರು ಇದ್ದರೆ ಅದೆಲ್ಲ ಇದರಲ್ಲಿ ಇಟ್ಕೊಳ್ತೀನಿ, ಮಿಸ್ ಆಗೋದಿಲ್ಲ ಅಂತ ಹೇಳಿ. ಮತ್ತು ಫೋಟೋಸ್ ಎಲ್ಲ ಇದ್ದರೆ ನಾನು ಈ ಪೌಚಲ್ಲೇ ಇಟ್ಕೊಳ್ತೀನಿ ಜಾಸ್ತಿ. ಫ್ರೆಂಡ್ಸ್, ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಹೇಗೆ ಅನಿಸ್ತು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.